ನಮಸ್ಕಾರ. ಸೂಪರ್ 3ಗೆ ಸ್ವಾಗತ. ಎಸ್ ವೀಕ್ಷಕರೇ, ನಿಮಗೆಲ್ಲ ಗೊತ್ತಿದೆ 3 ಉಪಚುನಾವಣೆಗಳು ನಡೆಯಿತು. ಚನ್ನಪಟ್ಟಣ ಒಂದರಲ್ಲೇ 100 ಕೋಟಿ ಖರ್ಚಾಯ್ತಂತೆ. 100 ಕೋಟಿ ಖರ್ಚಾಯ್ತಂತೆ. ಉಳಿದ 2 ಕ್ಷೇತ್ರಗಳದ್ದು ಇನ್ ಡೀಟೇಲ್ ಆಗಿ ಸಿಕ್ಕಿಲ್ಲ. ಹತ್ರ 3 ಉಪಚುನಾವಣೆಗಳಲ್ಲಿ ಒಂದು 100, 150, 200 ಕೋಟಿ ಖರ್ಚಾಗಿರೋದು ಪಕ್ಕಾ. ಏನಾಗುತ್ತೆ ಇದರಿಂದ? 3 ಗೆದ್ದು ಬರ್ತಾರೆ. ಸರ್ಕಾರ ಆ ಕಡೆ ಈ ಕಡೆ ಆಗುತ್ತಾ? ಏನಿಲ್ಲ. ಎಲ್ಲ ಪ್ರಬಲವಾಗಿರುವಂಥ ಕುಟುಂಬದವರೇ ಬರ್ತಾರೆ ಅಷ್ಟೇ. ಆದರೆ ಇದಕ್ಕೆಲ್ಲ ಇಷ್ಟು ತಲೆ ಕೆಡಿಸ್ಕೊಳ್ಳುವ ನಾವು, ಅದನ್ನು ಟಿ ವಿಯಲ್ಲಿ ತೋರಿಸುವಂಥ ನಾವು, ಯಾಕೆಂದರೆ ರಾಜಕೀಯ ಅಥವಾ ಪಾಲಿಟಿಕ್ಸ್ ಅಥವಾ ಜನತಂತ್ರ ನಮ್ಮ ಅವಿಭಾಜ್ಯ ಅಂಗ, ಅದನ್ನು ತೋರಿಸಲೇಬೇಕಾಗತ್ತೆ. ಈ ನಡುವೆ ಇದಕ್ಕೂ ಟೈಮ್ ಮಾಡಿಕೊಂಡು ಒಬ್ಬ ಬಡವನ ಬಾಳಲ್ಲಿ ಏನಾಗಬೇಕಾಗಿದೆ, 100 ಕೋಟಿ 200 ಕೋಟಿ ಬೇಡಪ್ಪ, ಈ ಬಡವನ ಬಾಳು ಬೆಳಗಬೇಕು ಅಂತಂದರೆ ಕವಡೆ ಕಾಸಿನ ದುಡ್ಡಿದ್ರೂ ಸಾಕು. ಆ ಬಡವನ ಬಾಳಲ್ಲಿ ಅಲ್ಲೋಲ ಕಲ್ಲೋಲ ಉಂಟಾಗಿದೆ, ಅದೊಂದು ದುರಂತದಿಂದ ಬದುಕೇ ಬರ್ಬಾದಾಗಿದೆ. ನಿಜವಾದ ಕಾರ್ಮಿಕನಿಗೆ ಬೇಕಿದೆ ಸಹಾಯ. ನಾವು 100 ಕೋಟಿ ಖರ್ಚು ಮಾಡ್ತೀವಿ, 3 ಸಾವಿರ 4 ಸಾವಿರ ಗೂಗಲ್ ಪೇಗೆ ಹಾಕ್ತೀವಿ. ಎಲೆಕ್ಷನ್ ಟೈಮಲ್ಲಿ ಡಿಜಿಟಲ್ ಇಂಡಿಯಾದ ಪ್ಲಸ್ಸು ಹೌದು, ಇದು ಮೈನಸ್ಸು ಹೌದು, ಪ್ಲಸ್ಸು ಹೌದು ಮೈನಸ್ಸು ಹೌದು. ಸರ್ಕಾರಿ ಯೋಜನೆಗಳನ್ನು ಕೇಂದ್ರ ಸರ್ಕಾರ ಕೂಡ ಹಾಕತ್ತೆ ದುಡ್ಡಿನ ರೂಪದಲ್ಲಿ, ರಾಜ್ಯ ಸರ್ಕಾರ ಗೃಹಲಕ್ಷ್ಮಿ ರೂಪದಲ್ಲಿ ಹಾಕತ್ತೆ. ಈಗ ರಾಜಕಾರಣಿಗಳು ಕೂಡ ಏನು ಕೂತಲ್ಲೇ ಇರಪ್ಪ, ನಾವೇನು ರಾತ್ರಿ ಬಂದು ನಿಮಗೇನು ದುಡ್ಡು ಹಾಕಬೇಕು ಅಂತ ಏನಿಲ್ಲ, ರಾತ್ರಿ ಮನೆಗೆ ಬಂದು ಎಣ್ಣೆ ಗಿಣ್ಣೆ ಕೊಡಬೇಕು ಅಂತಿಲ್ಲ. ಒಬ್ಬನ ಹತ್ರ ಈ ಪೇಜ್ ಪ್ರಮುಖ ಅಂತಿರ್ತಾರಲ್ಲ, ಅದು BJP ಮಾಡಿದ್ದು ಪೇಜ್ ಪ್ರಮುಖ ಅಂತ, ಜನಗಳನ್ನು ಸಂಗ್ರಹ ಮಾಡೋದಕ್ಕೆ, ಜನಗಳನ್ನು ಯಾವ ಥರ ವೋಟ್ ಹಾಕಿಸ್ಬೇಕು ಅಂತೇಳಿ ಅಂಥದ್ದೇ ಒಂದು ಪ್ಲ್ಯಾನ್ ಮಾಡಿದ್ರು ಆಯ್ತಲ್ಲ. ನಾನೊಬ್ಬ ಪೇಜ್ ಪ್ರಮುಖ ಥರ ಈ ಊರಲ್ಲಿ ಒಂದು ಪಾರ್ಟಿಗೆ ಡ್ಯಾಶ್ ಪಾರ್ಟಿಗೆ ನೋಡಿ ಸರ್, 200 ಮನೆ ಲಿಸ್ಟ್ ತಂದಿದ್ದೀನಿ, 200 ಮನೆ ಲಿಸ್ಟ್ ತಂದಿದ್ದೀನಿ, ಅಥವಾ 100 ಮನೆ ಲಿಸ್ಟ್ ತಂದಿದ್ದೀನಿ. ನಾವು 5 ಜನ ಇದ್ದೀವಿ, 5 ಜನ 500 ಮನೆಗೂ ದುಡ್ಡು ಕೊಡ್ತೀವಿ, ನನ್ನ ಅಕೌಂಟಿಗೆ ದುಡ್ಡು ಕೊಡಿ ಅಂತ ಹೇಳಿದಾಗ 500 ಜನರಿಗೆ ಹಾಕ್ಬಿಡ್ತಾರೆ ಒಂದು 10 ಲಕ್ಷ. ನಾನೊಂದು 20 ಜನರಿಗೆ, ಇನ್ನೊಬ್ಬ 20 ಜನರಿಗೆ, ಇನ್ನೊಬ್ಬ 20 ಜನರಿಗೆ, ಇನ್ನೊಬ್ಬ 20 ಜನರಿಗೆ 3 ಸಾವಿರ. ಯಾವ ಚುನಾವಣಾ ಆಯೋಗ ಬಂದರೂ ಏನು ಮಾಡೋಕ್ಕಾಗಲ್ಲ. ದುಡ್ಡು ಕಳಿಸ್ಬಿಟ್ಟು ಆಮೇಲೆ ಫೋನ್ ಮಾಡೋದು, ನೋಡಿ ದುಡ್ಡು ಹಾಕಿದ್ದೀವಿ, 3,000 ರೂಪಾಯಿನ ಹಾಕಿದ್ದೀವಿ, ಡ್ಯಾಶ್ ಅಣ್ಣನಿಗೆ ಫೋನ್ ಆಗಬೇಕು, ಅಕ್ಕನಿಗೆ ಏನು ಓಟ್ ಹಾಕಬೇಕು, ಆಮೇಲೆ ಎಣ್ಣೆ ಗಿಣ್ಣೆ ಎಲ್ಲ ಅದರಲ್ಲೇ ತಗೊಳ್ಳಿ. ಈಗ ಅವರು ಶಾರ್ಪ್ ಆಗಿಬಿಟ್ಟಿದ್ದಾರೆ. ಸರ್ ನೀವು ಬಂದು ಕೊಡೋದು ಕಿರಿಕಿರಿ ಎಲ್ಲ ಬೇಡ, ಕ್ಯಾಮ್ರಾ ಎಲ್ಲ ಬರುತ್ತೆ. ಕುಕ್ಕರ್ ಕೊಡೋದಿದ್ರೆ ಒಂದು 2,000 ಜಾಸ್ತಿ ಹಾಕಿ, ಎಣ್ಣೆ ಕೊಡೋದಿದ್ರೆ 500 ರೂಪಾಯಿ ಜಾಸ್ತಿ ಹಾಕಿ, ಸೀರೆ ಕೊಡೋದಿದ್ರೆ 1,000 ರೂಪಾಯಿ ಜಾಸ್ತಿ ಹಾಕಿ, ಬೆಳ್ಳಿ ಬಟ್ಟಲು ಕೊಡೋದಿದ್ರೆ ಇನ್ನು ಮುಗೀತಲ್ಲ. ಆದರೆ ಇಷ್ಟಕ್ಕೆಲ್ಲ ನಾವು ಪ್ರಯತ್ನ ಪಡ್ತೀವಿ. ಯಾಕೆ? ಯಾರೋ ಒಬ್ಬ ಬಲವಂತ ಅಂದರೆ ಸ್ಟ್ರಾಂಗೆಸ್ಟ್ ಪರ್ಸನನ್ನು MLA ಮಾಡೋದಕ್ಕೆ. ಆದರೆ ಇಲ್ಲಿ ನಾನು ನಿಮಗೆ ಸ್ಟೋರಿ ತೋರಿಸ್ತೀನಿ. ಇಲ್ಲಿ ಯಾರು ಇಲ್ವಾ ಹಾಕೋರು? ಏನದು ಸ್ಟೋರಿ ನೋಡಿ. ಆತ ಎಂದಿನಂತೆ ಕೆಲಸಕ್ಕೆ ಹೋಗಿದ್ದ, ಆದರೆ ಕೆಲಸ ಮಾಡ್ತಾ ಅದೊಂದು ಎಡವಟ್ಟು ಇದೀಗ ಆತನ ಬದುಕನ್ನೇ ಕಸಿದುಕೊಂಡಿದೆ. ಇದರಿಂದ ಆತ ದಿಕ್ಕು ತೋಚದಂತೆ ಕಂಗಾಲಾಗಿ ಹೋಗಿದ್ದಾನೆ. ಕುಟುಂಬ ನಡೆಸೋಕ್ಕೂ ಕೂಡ ಪರದಾಡುವಂತೆ ಆಗಿದೆ. ಏನಿದು ಸ್ಟೋರಿ? ಅವನಿಗೆ ನಮ್ಮ ಸಹಾಯ ಬೇಕಾಗಿದೆ. ಈ ಸ್ಟೋರಿ ನೋಡೋಣ. ಆ ಕಾರ್ಮಿಕನ ಬಾಳಲ್ಲಿ ಒಂದು ಉತ್ಸಾಹ, ಜೀವನೋತ್ಸಾಹ ತುಂಬುವಂಥ ಪ್ರಯತ್ನವನ್ನು ಸೂಪರ್ 3 ಮುಖಾಂತರ ಇವತ್ತು ಮಾಡಬೇಕಾಗಿದೆ. ಬನ್ನಿ ಮೊದಲಿಗೆ ಆತನ ಕಷ್ಟ ನೋಡೋಣ. ಹೆಂಡ್ತಿನೂ ಇಲ್ಲ, ಮಗಳುಂಟು, ಪಾಪ ಸಣ್ಣ ಮಗು. ಅವನು ದುಡ್ದು ನಮ್ಮನ್ನು ಸಾಕ್ತಿದ್ದ. ಈಗ ಆ ಥರ ಒಂದು ಬಲದ ಕೈಯೇ ಹೇಳ್ಕೊಂಡ್ರು ದೇವರು, ಈ ಥರ ಎಲ್ಲ ಮಾಡಿದ. ಇಲ್ಲಿ ಹೀಗೆ ತನ್ನ ಬಲಗೈ ಕಳೆದುಕೊಂಡು ನಿಂತಿರೋ ಈತನ ಹೆಸರು ಶೇಷಪ್ಪ ಹರೀಶ್. ವಯಸ್ಸಿನ್ನು 27 ವರ್ಷ. ಮಡಿಕೇರಿಯ ಕನ್ನಂಡಂಬಾಣೆಯಲ್ಲಿ ಮಗಳೊಂದಿಗೆ ವಾಸವಿದ್ದ ಹರೀಶ್ ಮೊದಲಿನಿಂದಲೂ ಗಾರೆ ಕೆಲಸ ಮಾಡಿ ಜೀವನ ಸಾಗಿಸುತ್ತಿದ್ದ. ಎಂದಿನಂತೆ ಗಾರೆ ಕೆಲಸಕ್ಕೆ ಬೆಳಗ್ಗೆ ಹೊರಟಿದ್ದ. ಆದ್ರೆ ಅಂದು ವಿಧಿಯ ಆಟವೇ ಬೇರೆಯಾಗಿತ್ತು. ಮಡಿಕೇರಿಯ ಟಿ ಜಾನ್ ಬಡಾವಣೆಯಲ್ಲಿರೋ ಮನೆ ನಿರ್ಮಾಣದ ಕೆಲಸಕ್ಕೆ ತೆರಳಿದ್ದ. ಕೆಲಸ ಮಾಡುತ್ತಿದ್ದ ಸಂದರ್ಭದಲ್ಲಿ ಸಿಮೆಂಟ್ ಮಿಕ್ಸಿಂಗ್ ಯಂತ್ರಕ್ಕೆ ಕೈ ಸಿಲುಕಿಕೊಂಡಿತ್ತು. ಯಂತ್ರಕ್ಕೆ ಸಿಲುಕಿದ ಕೈಯನ್ನ ಎಷ್ಟೇ ಪ್ರಯತ್ನಿಸಿದ್ರೂ ಎಳೆಯಲು ಸಾಧ್ಯವಾಗ್ಲಿಲ್ಲ.
ಕೊನೆಗೆ ಅಗ್ನಿಶಾಮಕ ದಳದವರು ಬಂದು ಕಾರ್ಯಾಚರಣೆ ನಡೆಸಿ ಕೈಯನ್ನ ಯಂತ್ರದಿಂದ ಬೇರ್ಪಡಿಸಿದ್ರು. ಅದಾಗಲೇ ಬಲಗೈ ಸಂಪೂರ್ಣ ಜಜ್ಜಿ ಹೋಗಿತ್ತು. ಆಸ್ಪತ್ರೆಗೆ ಸೇರಿಸಿದ್ರು. ಕೈ ಕಟ್ ಮಾಡದೆ ಬೇರೆ ವಿಧಿ ಇರಲಿಲ್ಲ. ವೈದ್ಯರು ನೀಡಿದ ಸಲಹೆ ಮೇರೆಗೆ ಬಲಗೈಯನ್ನ ಕಟ್ ಮಾಡಲಾಯಿತು. ಇದೀಗ ಹರೀಶ್ ಅವರ ಕೈ ಇಲ್ಲದಂತಾಗಿದೆ. ಮಂಗಳೂರಿಗೆ ಕರ್ಕೊಂಡು ಹೋಗೋತ್ತಿಗೆ ಅಲ್ಲಿ ಅವರು ಆಗಲ್ಲ ಅಂತ ಹೇಳಿದ್ರು. ಟೆಸ್ಟ್ ಮಾಡಿ ನೋಡಿದ್ರು, ಬೆರಳೆಲ್ಲ ಯಾವುದು ವರ್ಕ್ ಇತ್ತಿಲ್ಲ ಅಂತೇಳಿ ಅಲ್ಲಿಂದ ಫಾದರ್ ಮುಲ್ಲರ್ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದ್ದು. ಅಲ್ಲಿ ಕರ್ಕೊಂಡೋಗಿದ್ಮೇಲೆ ಒಂದು 2 ಡೇಸ್ ಸ್ವಲ್ಪ ಟೈಮ್ ತಗೊಳಕ್ಕಿತ್ತು. ಮತ್ತು 3 ಡೇಸಿಗೆ ಆಪ್ರೇಷನ್ ಮಾಡಬೇಕು ಅಂತೇಳಿ ಕಟ್ ಮಾಡಿ 4ನೇ ತರಗತಿ ಓದುತ್ತಿರೋ ಮಗಳನ್ನ ನೋಡಿಕೊಳ್ತಿದ್ದ ಇವರ ಕೈ ಕಟ್ಟಾದ ಕಾರಣ ಇದೀಗ ಮಡಿಕೇರಿ ಸಮೀಪದ ಕಡಗದಾಳು ಗ್ರಾಮದಲ್ಲಿರೋ ತಾಯಿ ಮನೆಯಲ್ಲಿ ಅಪ್ಪ ಮಗಳು ವಾಸ ಮಾಡ್ತಿದ್ದಾರೆ. ಕೂಲಿ ಕೆಲಸ ಮಾಡ್ತಿದ್ದ ಕೈ ಇಲ್ಲ, ಮುಂದೇನು ಅಂತ ಗೊತ್ತಿಲ್ಲ. ಆದ್ದರಿಂದ ಕೃತಕ ಕೈ ಹಾಕಿ ಆಟೋ ಓಡಿಸುವಷ್ಟು ಆದ್ರೆ ಸಾಕು ಅಂತಾರೆ ಹರೀಶ್. ಅದಕ್ಕೆ ಅದೇ 6 ಮಂತ್ ಹಂಗೆ ಕಲ್ದ ಮೇಲೆ ಒಂದು ಆರ್ಟಿಫಿಷಿಯಲ್ ಕೈ ಏನೋ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಬಟ್ ಅದರಲ್ಲಿ ಇನ್ನೊಂದು 4ರಿಂದ 5 kg ಅಷ್ಟು ಎತ್ಕೊಳ್ಬೋದು ಮತ್ತು ಆಟೋ ಓಡಿಸ್ಬೋದು ಅಂತೆಲ್ಲ ಹೇಳ್ತಾರೆ. ಅದಕ್ಕೆ 5ರಿಂದ 6 ಲಕ್ಷ ಅಂತ ಅಲ್ಲಿ ಹೇಳಿರೋದು. ಬಟ್ ನನಗೆ ಅದ್ರದ್ದು ಬಗ್ಗೆ ಕರೆಕ್ಟ್ ಇದು ಗೊತ್ತಿಲ್ಲ, ಅಣ್ಣನಿಗೆ ಗೊತ್ತಿರೋದು. ಇನ್ನು ಮಗನ ಸ್ಥಿತಿ ಕಂಡು ನಮ್ಮ ಸ್ಥಿತಿಯನ್ನ ಯಾರ ಬಳಿ ಹೇಳೋದು ಅಂತ ಕಣ್ಣೀರ್ ಹಾಕಿದ್ದಾರೆ. ಸ್ಥಳೀಯರು ಕೂಡ ಏನು ಮಾಡಬಹುದು ಅನ್ನೋ ಚಿಂತೆಯಲ್ಲಿದ್ದಾರೆ. ನಾವೀಗ ಅಷ್ಟರಗಂಡು ನೋಡ್ಕೊಳ್ತೀವಿ, ಇನ್ನು ಮುಂದಕ್ಕೆ ಅದೇ ಎಂತ ಮಾಡಬೇಕು ಅಂತ ನೋಡ್ಬೇಕು ಸರ್. ಏನು ಸೊ ತುಂಬ ಕಷ್ಟ ಆಗ್ತಾ ಇದೆ ಸರ್, ತುಂಬ ಕಷ್ಟ ಆಗ್ತಾ ಇದೆ. ಯಾಕೆಂತ ಹೇಳಿದ್ರೆ ಮಗೊಂದೊಂದು ಅವನು ದುಡ್ದು ನಮ್ಮನ್ನು ಸಾಕ್ತಿದ್ದ. ಅಂದರೆ ಈಗ ಆ ಥರ ಒಂದು ಬಲ್ದ ಕೈಯೇ ಹೇಳ್ಕೊಂಡ್ರು ದೇವರು, ಈ ಥರ ಎಲ್ಲ ಮಾಡಿದ್ದಾರೆ. ಏನು ಮಾಡೋಕ್ಕೆ ಆಗುತ್ತೆ ಸರ್? ಇನ್ನು ಕೈ ಕಳ್ಕೊಂಡು ನಮಗೆ ಇನ್ನೂ ಅದೊಂದು ಇಂಥ ದೊಡ್ಡ ಒಂದು ಇದೇ ಆಗಿದೆ. ನೋಡ್ಕೊಂಡಿದ್ರು ಸರ್ ಎಲ್ಲದರನ್ನು, ಪ್ರತಿಯೊಂದು ಇದಕ್ಕೇನು ಅವನೇ ನೋಡ್ಕೊಳ್ತಿರೋದು. ತಂಗಿದು ಮದುವೆದು ಈಗೆಲ್ಲ ಜವಾಬ್ದಾರಿ ಎಲ್ಲ ಹೊತ್ಕೊಂಡಿದ್ದ. ಹೀಗೆ ನಾನು ಸ್ವಲ್ಪ ಪೇಷೆಂಟ್, ನನಗೇನು ಹುಷಾರಿಲ್ಲ. ನಾನು ಮನೆಯಲ್ಲೇ ಇದ್ದೆ 1-2 ತಿಂಗಳು. ಹೀಗಾಗಿ ಸ್ವಲ್ಪ ಕೆಲಸಕ್ಕೆಲ್ಲ ಹೇಳ್ಕೊಂಡು ಕೆಲಸ ಮಾಡ್ತಿರೋದು. ಪಾಪ ಭಾರಿ ಕಷ್ಟ. ಏನಾದರೂ ಒಂದು ಸಹಾಯ ಮಾಡಿದ್ರೆ ಒಳ್ಳೆಯದು. ಬದುಕೋ ಹುಡುಗ ಕೇವಲ 27 ವರ್ಷದಲ್ಲಿ ಹಿಂಗೆ ಆಯ್ತಲ್ಲ, ತುಂಬ ಬೇಜಾರಾಗ್ತಾ ಉಂಟು. ಹೆಂಡ್ತಿನೂ ಇಲ್ಲ, ಮಗಳುಂಟು ಪಾಪ, ಸಣ್ಣ ಮಗು 4th ಸ್ಟ್ಯಾಂಡರ್ಡ್ ಏನೋ ಓದ್ತಾ ಉಂಟು. ಏನಾದರೂ ಒಂದು ಹೆಲ್ಪ್ ಆದರೆ ಒಳ್ಳೆಯದು ನಿಮ್ಮ ಕೈಯಿಂದ. ಇಲ್ಲಿ ಮಡಿಕೇರಿಯಲ್ಲಿ ಗಾರೆ ಕೆಲಸ ಮಾಡ್ತಿದ್ದು, ಅಕಸ್ಮಾತ್ ಏನೋ ಗಾರೆ ಕಲಿಸುವಾಗ ಮಿಷಿನಿಗೆ ಕೈ ಹಾಕಿ ಏನೋ ಕೈ ಜಾಮ್ ಆಗಿ ಕೈ ಇದಾಯಿತೆ. ಈಗ ತಾಯಿ ಹತ್ತಿರ ತಂದೆ ಹತ್ತಿರ ಬಂದಿದ್ದಾರೆ ಹುಡುಗ. ಒಟ್ನಲ್ಲಿ ಗಾರೆ ಕೆಲಸ ಮಾಡುವಾಗ ಆದ ಸಣ್ಣ ಎಡವಟ್ಟು ಕೈಯನ್ನ ಕಳೆದುಕೊಳ್ಳುವಂತೆ ಮಾಡಿದೆ. ಆದ್ರೂ ಮುಂದೆ ಗಟ್ಟಿ ಮನಸ್ಸಿನಿಂದ ಮಗಳಿಗಾಗಿ ಜೀವನ ಸಾಗಿಸಲು ರೆಡಿ ಇದ್ದಾರೆ. ಕಾರ್ಮಿಕ ಇಲಾಖೆಯವರು ಇವರ ನೆರವಿಗೆ ನಿಲ್ತಾರಾ ನೋಡ್ಬೇಕಿದೆ. ಅನುಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ನೋಡಿ, ಶೇಷಪ್ಪ ಹರೀಶ್, ಇವರ ಹೆಸರು ಶೇಷಪ್ಪ ಹರೀಶ್. ಈ ಸಿಮೆಂಟ್ ಮಿಕ್ಸಿಂಗ್ ಮಾಡುವಾಗ ಆ ಮಿಕ್ಸರ್ ಇದೆಯಲ್ಲ, ಅದಕ್ಕೆ ಕೈ ಹೋಗಿ ಹಿಂಗಾಗಿದೆ. 27 ವರ್ಷ ವಯಸ್ಸು, ಮಗು ಇದೆ. ಆಮೇಲೆ ಇವರು ಕಾರ್ಮಿಕ ಕಾರ್ಡ್ ಇದೆಯಾ ಗೊತ್ತಿಲ್ಲ ನನಗೆ. ಕಾರ್ಮಿಕ ಕಾರ್ಡ್ ಇದ್ದರೆ ಕೇಂದ್ರ ಸರ್ಕಾರದಿಂದ ನೆರವು ಸಿಗುತ್ತೆ ಕಾರ್ಮಿಕ ಕಾರ್ಡ್ ಇದ್ದರೆ, ಯಾಕಂದರೆ ತುಂಬ ದುಡ್ಡುಗಳನ್ನು ಇಟ್ಕೊಂಡಿದ್ದಾರೆ. ಈ ಹಿಂದೆ ಐ ಡೋಂಟ್ ನೋ, ಆಮೇಲೆ ಅದೆಲ್ಲ ಆಗಿ ಬರಬೇಕು. ಈ ಹಿಂದೆ ಒಮ್ಮೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಾಗ 2018ರಲ್ಲಿ ಸಮ್ಮಿಶ್ರ ಸರ್ಕಾರದಲ್ಲಿ ಆದ್ರಲ್ವ, ಆಗ ಪವರ್ ಮಿನಿಸ್ಟರ್ ಆಗಿದ್ದದ್ದು ಡಿ ಕೆ ಶಿವಕುಮಾರ್. ಓಕೆ, ನಾವು ರಾಯಚೂರಿನ ಒಬ್ಬ ಯುವಕ, ಅಂಬರೀಷ್ ಅಂತೇಳಿ ಒಬ್ಬ ಯುವಕ. ಬಟ್ ಆತ ಏನಾಗಿದ್ದಂತಂದರೆ BSc ಏನೋ ಮಾಡಿದ್ದ. ಎಲೆಕ್ಟ್ರಿಕ್ ವೈರ್ ಇದು ಮಾಡಬೇಕಾದ್ರೆ 2 ಕೈಗಳನ್ನು ಕಳ್ಕೊಂಡ್ಬಿಡ್ತಾನೆ. ಆತನ ಕೈ ಪರಿಹಾರ ಕೊಡಿ ಅಂತೇಳಿ ಏನೋ ಒಂದು ಕೇಳಿದಾಗ, ಆಗ ಡಿ ಕೆ ಶಿವಕುಮಾರ್ ಮತ್ತು ಕುಮಾರಸ್ವಾಮಿ ಇಬ್ಬರು ಸೇರಿ 25 ಲಕ್ಷ ಬಿಡುಗಡೆ ಮಾಡ್ತಾರೆ. ನಂತರ ಏನಾಗುತ್ತೆ ಅಂದರೆ ಕೇರಳದಲ್ಲಿ ಒಂದು ಟ್ರೀಟ್ಮೆಂಟ್ ಆಗುತ್ತೆ. ಹೆಂಗೆ ಟ್ರೀಟ್ಮೆಂಟ್ ಆಗುತ್ತೆ ಅಂತಂದರೆ, ಬೇರೆ 2 ಜೀವಂತ ಕೈಗಳು, ಅಂದರೆ ಒಂದು ಆಕ್ಸಿಡೆಂಟ್ ಆಗಿನೋ ಮತ್ತೊಂದಾಗಿ ಸತ್ತೋಗ್ಬಿಡ್ತಾರಲ್ಲ, ತಕ್ಷಣವೇ ಆ ಕೈಯನ್ನು ಕಸಿ ಮಾಡಿದರೆ ಕಸಿ ಮಾಡಲಿಕ್ಕಾಗತ್ತೆ. ಈ ಅಂಬರೀಷ್ಗೂ ಕಸಿ ಮಾಡಿದ್ವಿ. ಆತ ನಮ್ಮ ಆಫೀಸಿಗೆ ಬಂದಿದ್ದ ನಾನು ತೋರಿಸಿದ್ದೆ. ಬಟ್ 65 ಲಕ್ಷ ಖರ್ಚಾಗಿತ್ತು. 65 ಲಕ್ಷ ಖರ್ಚಾಗಿತ್ತು. 2 ಕೈಗಳ ಪೈಕಿ ಒಂದು ಕೈ ಅಂತೂ ಫಸ್ಟ್ ಕ್ಲಾಸ್ ಆಗಿ ವರ್ಕ್ ಆಗ್ತಾಯಿದೆ, ಇನ್ನೊಂದು ಕೈ ಒಂದು 60% ಮಾತ್ರ. ಬಟ್ ಅವನೇನು ಕೃತಕ ಕೈಯಲ್ಲ, ಒರಿಜಿನಲ್ ಕೈಯೇ. ಬಟ್ ಆತ ಆಸ್ಪತ್ರೆಯಲ್ಲಿರುವಾಗ ಹೆಂಗಾಗಿಬಿಡ್ತು ಅಂದರೆ ಕಾಟನೂ ಕೊಟ್ಬಿಟ್ಟಿದ್ದಾನೆ ತುಂಬ. ನಮಗೆ ಬೇಡ ಬಿಡಿ, ಅದು ಬೇರೆ ವಿಚಾರ. ಫೈನಲಿ ಆತ ಬಂದ ಖುಷಿಯಾಗಿ, ಅದೊಂದು ಇಂಪಾರ್ಟೆಂಟು. ಯಾಕೆಂದರೆ ಇದು ಒಮ್ಮೆ ಏನಾಗ್ಬಿಡುತ್ತೆ, ನಾವು ಇಂಥ ಸ್ಟೋರಿಗಳನ್ನು ತಗೊಂಡು ನೀವು ಮಾಡ್ರಪ್ಪ ಅಂತ ಹೇಳಿದ್ರೆ, ಸರ್ ಇಲ್ಲಿ ಆಸ್ಪತ್ರೆಯಲ್ಲಿ ನಮಗೆ ರೂಮ್ ಇಲ್ಲ, ನಮಗೆ ತಿಂಡಿ ಸರಿಯಾಗಿ ಕೊಡ್ತಾ ಇಲ್ಲ, ನೀವೊಂದು ವ್ಯವಸ್ಥೆ ಮಾಡಿ, ಹಿಂಗೆಲ್ಲ ಕೇಳಕ್ಕೆ ಶುರು ಮಾಡ್ತಾರೆ. ಅದು ನಮಗೆ ಭಯ ಆಗೋದು. ಆದರೆ ನಾವು ಅದಕ್ಕಿರೋದಲ್ಲ, ನಿಜವಾಗಿ ಒಂದು ಸಹಾಯ ಮಾಡಿದಾಗ ಬೇರೆ ರೀತಿಯಲ್ಲಿ ಅದು ಹೋಗಬೇಕಾಗತ್ತೆ.
ಆದರೆ ಶೇಷಪ್ಪ ಹರೀಶ್ ಪಾಪ ಕಾರ್ಮಿಕರ ಕಾರ್ಡ್ ಇದ್ದರೆ ಅವ್ರಿಗೊಂದು ಲಾಭ ಆಗುತ್ತೆ. ನಾನು ಓಕೆ, ಇದಕ್ಕೆ ಸಂಬಂಧಪಟ್ಟಾಗೆ ಕೆಲವ್ರದ್ದೆಲ್ಲ ನೋಡಿ, ಕಾರ್ಮಿಕ ಇಲಾಖೆ ಪೆನ್ಷನ್ ಕೊಡಬೇಕು, ಕಾರ್ಮಿಕ ಇಲಾಖೆಯಿಂದ ಯಾವ್ದು ನೆರವು ಬಂದಿಲ್ಲ, ಕೃತಕ ಕೈಜೋಡಣೆ ಆದರೆ ಆಟೋ ಓಡಿಸಿ ಜೀವನ ನಡೆಸುವ ಹಂಬಲ. ಬಟ್ ಅಷ್ಟು ಈಸಿ ಅಲ್ಲ ಅದು. ಮಗಳೊಂದಿಗೆ ತಾಯಿ ಮನೆಯಲ್ಲಿ ಜೀವನ ನಡೆಸ್ತಾರೆ ಶೇಷಪ್ಪ. ಕೃತಕ ಕೈಜೋಡಣೆಗಾಗಿ ಕಾರ್ಮಿಕ ಶೇಷಪ್ಪ ಹರೀಶ್ ಮನವಿ. ಸಿಮೆಂಟ್ ಮಿಕ್ಸರ್ ಮಂತ್ರದಲ್ಲಿ 27 ವರ್ಷ. ಓಕೆ, ಇದೀಗ ವಿಮಲಾ ಮೇಡಮ್ ಇದ್ದಾರೆ, ಅಂಗವಿಕಲ ಕಲ್ಯಾಣಾಧಿಕಾರಿ. ಮೇಡಮ್ ನಮಸ್ತೆ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಇದು ಆಲ್ರೆಡಿ ನಿಮ್ಮ ಗಮನಕ್ಕೆ ಬಂದಿರಬಹುದು ಅಂತ ಅಂದ್ಕೊಂಡಿದ್ದೀನಿ. ಈಗ ಹೇಳಿದ್ರು ಸರ್. ಓ, ಇದು ಕಣ್ಣಂಡ ಬಾಣೆ. ಗಾರೆ ಕೆಲಸ ಮಾಡಿದ್ದಾನೆ, ಕೈ ಕಟ್ಟಾಗಿದೆ, ಬಲ ಕೈ. ಕಾರ್ಮಿಕರ ಕಾರ್ಡ್ ಇದೆಯಲ್ಲೋ ಇನ್ನೂ ಗೊತ್ತಿಲ್ಲ ನನಗೆ. ಇರುತ್ತೆ ಸರ್, ಹೆಚ್ಚಿನ ಅಂಶ ಕಾರ್ಮಿಕ ಇಲಾಖೆಯಿಂದ ಎಲ್ಲರಿಗೂ ಕೊಟ್ಟಿರ್ತಾರೆ. ಅದು ನಮ್ಮ ಇಲಾಖೆಯಿಂದ ಅವರಿಗೆ ವೈದ್ಯಕೀಯ ವೆಚ್ಚಕ್ಕೆ ಅಮೌಂಟ್ ಯಾವುದೇ ಯೋಜನೆಗಳಿಲ್ಲ. ನಮ್ಮಲ್ಲಿ ವೈದ್ಯಕೀಯ ಯೋಜನೆ ಇದೆ. ಅದು ಹೇಗೆ ಅಂದ್ರೆ, ಯಾವುದೇ ಡಿಸಬಿಲಿಟಿ ಕಡಿಮೆ ಮಾಡುವಂತ ಆಪರೇಷನ್ ಮಾಡಿದ್ರೆ ಅದಕ್ಕೆ ಮಾತ್ರ ನಮ್ಮಲ್ಲಿ ಅಮೌಂಟ್ ಕೊಡ್ಲಿಕ್ಕೆ ಸಾಧ್ಯ ಇದೆ. ಈ ರೀತಿಯದ್ದು ಯಾವುದೇ ಇದಿಲ್ಲ ಸರ್. ಬೇರೆಯವ್ರಿಗೆ ಏನು ಬೆನಿಫಿಟ್ ಕೂಡ ಇಲ್ವಾ? ಇಲ್ಲ ಸರ್.